ಕೆಸರಲ್ಲಿ ಅರಳಿದ ಕಮಲ. ಈಗರ್ ಇರ್ಬೇಕು. ತಿಳ್ಕೊ ನೀನು. ನಾನ ಕಟ್ಟಿಸ್ಕೋತಾ ಇದ್ದೀನಿ. ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕಂದ್ರೆ ಫುಲ್ ಬೆಂಗಳೂರು ನೋಡುತ್ತೆ ಇವಾಗ. ಇವಾಗೊಂದು ಅದು ದೇವ್ರಿಗೆ ಮಾಡಕ್ಕೆ ಇಡ್ಬೇಕಾಗಿರೋದು. ತಟ್ಟೆ ಫುಲ್ಲು ಡೆಕೋರೇಷನ್ ಮಾಡಿ ಬರೋರೆಲ್ಲ ಇಷ್ಟು ಕಾಸಿದೆ ಅಂತ ನೋಡೋದಿಕ್ಕಲ್ಲ. ಸ್ನಾತರಾಗಿ ಅತ್ಯುತ್ಯ. ಗುಡ್ ಮಾರ್ನಿಂಗ್ ಗೈಸ್ ಅಂಡ್ ಹ್ಯಾಪಿ ಮಹಾಲಕ್ಷ್ಮಿ. ಹ್ಯಾಪಿ ಹಬ್ಬ ಸಂದೇಶ್. ನಮ್ಮನೆ ಮಹಾಲಕ್ಷ್ಮಿ ಪಾತ್ರೆ ತೊಳಿತಾ ಇತ್ತು ನೋಡಿ. ನೀನು ಮಹಾಲಕ್ಷ್ಮಿನ ನಮ್ಮ ಮನೆಯದು. ಸಂದೇಶ್ ಪಾತ್ರೆ ತೊಳಿತಾನೆ. ಮನೆಗೆ ಗೂಡ್ಸ್ ಎಲ್ಲ ಓಡಿಸಾಯಿತು. ಈಗ ಸ್ವಲ್ಪ ರಂಗೋಲಿ ಹಾಕ್ಬಿಡೋಣ. ಹಬ್ಬದ ರಂಗೋಲಿ ಆಚೆ ಹೋಗ್ತೀಯ ತಾನೆ? ಆಚೆ ಹೋಗ್ತೀಯ ತಾನೆ? ನೀರು ಹಾಕಕ್ಕೆ ಒಂದು ಚಪ್ಪಲಿ ಹಾಕ್ಕೊಂಡಿದ್ದೆ ಅಂತ ಅವ್ನು ನೋಡಿ ನಾನು ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅಂಗಡಿಗೆ. ಬಾಯ್ ಕೊಡು. ಹಂಗೆ ಹೋಗ್ಬಾ. ಲಕ್ಷ್ಮಿ ಬೇಕಂದ್ರೆ ಕೊಡು. ಲಕ್ಷ್ಮಿ ಏನು ತರ್ತೀಯ? ಲಕ್ಷ್ಮಿ ಪಡಂ ಪತ್ತು ಸೈವು. ನೀನು ಹೆಲ್ಪ್ ಮಾಡೋ. ಎಷ್ಟು ದೊಡ್ಡದಾಗ ಆಗ್ತಾಯಿದ್ದೀನಿ ನನ್ನ ರಂಗೋಲಿ. ಕೆಸರಲ್ಲಿ ಅರಳಿದ ಕಮಲ. ಯಾಕೋ ಚೆನ್ನಾಗಿಲ್ಲ. ಓಯ್ ವಾ ವಾ ವಾ, ಮಸ್ತಾಗೈತೆ. ಐ ವಾಂಟ್ ಮೇಕ್ ಯು ಡಿಮೋಟಿವೇಟ್ ರಕ್ಷಿತಾ. ಡೂ ಮೋಟಿವೇಟ್ ಮೀ. ನಿದ್ದೆಗಣ್ಣಲ್ಲಿ ಡೂಮು ಎಲ್ಲ ಬರ್ತೈತೆ. ತಗೋ, ನಾನು ಸ್ನಾನಕ್ಕೆ ಹೋಗ್ತೀನಿ. ಯಾ ಕಲರ್ ತುಂಬಿಸಲ್ಲ. ನಾನು ತುಂಬಿಸಲ್ಲ. ಜೀವನನೇ ಫುಲ್ ಕಲರ್ಫುಲ್ ಆಗೈತೆ. ಕಲರ್ ತುಂಬಿಸಕ್ಕೆ ಬರಲ್ವಾ ನೀನು? ಇಲ್ಲ, ನಂಗೆ ಬರಲ್ಲ ತುಂಬಿಸಕ್ಕೆ. ನಾನು ಹೇಳ್ಕೊಡ್ತೀನಿ. ನಂಗೆ ಬೇಡ. ಸರಿ ಹೋಗ್. ನೋಡಿ ರಂಗೋಲಿ ಹೆಂಗೆ ಹಾಕಿದ್ದೀನಿ ಅಂತ. ಎಲ್ಲ ಗಲೀಜೆಲ್ಲ ಮಾಡಿಕೊಂಡು ಬಟ್ ಸ್ಟಿಲ್ ಚೆನ್ನಾಗಿ ಹಾಕಿದ್ದೀನಿ ಗೈಸ್. ನಿಮಗೆ ನಾನು ಶಬಾಷ್ ಕೊಡ್ತೀನಿ. ನನ್ನ ಗಂಡನೂ ಶಬಾಷ್ ಮಾಡಿದೆ ಆಲ್ರೆಡಿ. ನಂಗೆ ಫುಲ್ ಇಷ್ಟ ಆಗೋಯ್ತು. ಗಾಯ್ಸ್ ಬೆಳಗ್ಗೆನೆ ದೇವ್ರು ಬಂದೈತೆ ಗಾಯ್ಸ್. ಒಳ್ಳೆ ಕಾಸ್ಟ್ಲಿ ಆಡ್ದಂಗೆ ಆಡುತ್ತೆ. ಹಾಲು ಎರೆದ್ಬಿಟ್ಟು ಬಂದ. ಎಲ್ಲ ಕಂಕಣ ಕಟ್ತಾರೆ. ಏನಕ್ಕೆ? ಮದ್ವೆಗೆ ತಾನೇ ಕಟ್ಟೋದು. ಕಾಸ್ಟಿ ಎಲ್ಲ ನಿಂಗೆ ಏನಕ್ಕಂತ ಗೊತ್ತಿಲ್ಲ, ಏನಿಲ್ಲ, ಸುಮ್ಮನೆ ಇವಳು ಮಿಕ ತಿಳ್ಕೊಳ್ಳೋ ಈಗರ್ ಇರ್ಬೇಕು. ತಿಳ್ಕೊ ನೀನು. ನಾನ ಕಟ್ಟಿಸ್ಕೋತಾ ಇದ್ದೀನಿ. ಅದ್ರ ಬದಲು ಬರೀ ಇದಕ್ಕೆ ತೆನೆ ಇರೋದಕ್ಕೆ. ಹೌದು, ಏನಕ್ಕೆ? ಅವಾಗ ಮಾತ್ರ ಏನಕ್ಕೆ ಕಟ್ಕೊಳ್ಳೋ? ಆಮೇಲೆ ಹೇಳ್ತೀನಿ. ಈಗ ಹೇಳು. ಇವಾಗ ಹೇಳಕ್ ಮೂಡಿಲ್ಲ. ನೋಡಿದ್ರ ದಕ್ಷಿಣ ದಕ್ಷಿಣ ದರ್ಶನ ಬೇಕು ನನಗೆ. ದರ್ಶನ ಹಾಂ, ಏನು ದರ್ಶನ ಬೇಕೇ ಸುಬ್ಬಕ್ಕ? ಅಲ್ಲೇ ಒಂದು 500 ರೂಪಾಯಿ ಸೇರಿಸ್ಕೊಡಿ ಗೈಸ್. ಎಲ್ಲರೂ ಇಲ್ಲಿ ತಟ್ಟೆಯಲ್ಲಿ ಏನದು ನೋಟ್ಗಳು ಆಮೇಲೆ ಕಾಯಿನ್ ಎಲ್ಲ ಫುಲ್ ತುಂಬಿಸಿ ಇಡ್ತಾರೆ ಒಬ್ಬೊಬ್ರು. ಆ ಥರ ಇಡಬಾರ್ದಂತೆ. ಯಾರಾದರೂ ಅರ್ಶಿನ ಕುಂಕುಮಕ್ಕೆ ಬರೋರು ಆ ಥರ ನೋಡಬಾರ್ದಂತೆ ಅಷ್ಟು ಕಾಸನ್ನ. ದೇವ್ರ ಹಿಂದೆನೋ ದೇವ್ರ ಪಕ್ಕನೋ ಸ್ಯಾರಿ ಕೆಳಗಡೆ ಸುಮ್ಮನೆ ಒಂದು ನಿಮ್ಗೆ ಎಷ್ಟು ಆಗುತ್ತೋ ನಿಮ್ಮ ಕೈಲಿ ಅಷ್ಟು ದೇವ್ರ ಹತ್ರ ಇಡಬೇಕಂತೆ. ಅದು ದೇವ್ರಿಗೆ ಮಾಡಕ್ಕೆ ಇಡಬೇಕಾಗಿರೋದು. ತಟ್ಟೆ ಫುಲ್ಲು ಡೆಕೋರೇಷನ್ ಮಾಡಿ ಬರೋರೆಲ್ಲ ಇಷ್ಟು ಕಾಸಿದೆ ಅಂತ ನೋಡೋದಿಕ್ಕಲ್ಲ. ಸೊ ಅದಕ್ಕೆ ನಾವು ಯಾವತ್ತೂ ಇಟ್ಟಿಲ್ಲ ಅಲ್ಲ ಆ ಥರ ಎಲ್ಲ. ಏನಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು? ಅದು ಸ್ಟೋರಿ ಇದೆ. ಅವಾಗೆ ಬರ್ಬೇಕಿತ್ತು. ಅಮ್ಮ ಓದಿರು. ಅದು ಯಾರ ಮಮ್ಮಿ ಅವ್ರ ಹೆಸರು? ಅಮ್ಮ ಹೆಸರು ಕನ್ಸಲ್. ನಾನಾ ಓದ್ಲಾ? ಹಾ ಕೇಳಿಸ್ಕೊಂತೀಯಾ? ಹೇಳು.
ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗ್ಲಿ ಇರೋ ನಾನು ಹೆಂಗೆಂಗೋ ಓದ್ತೀನಿ, ನೀನು ಅದೆಲ್ಲ ಹಿಡಿಬೇಡ. ಅವೆಲ್ಲ ನಂಗೆ ಗೊತ್ತಿಲ್ಲ. ಹಾ ಮಮ್ಮಿ ದೊಡ್ಡದು ಮಮ್ಮಿ. ನಾನು ಪಕ್ಕದಾಗಿರ್ತೀನಲ್ಲ ಬಿಲ್ಡಪ್ಗಳು ನೋಡು. ವರಮಹಾಲಕ್ಷ್ಮಿ ವ್ರತ ಕಥಾ. ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು. ಸ್ತ್ರೀಯೆಲ್ಲರೂ ಸ್ನಾತರಾಗಿ ಅತ್ಯುತ್ಯ ಸುಪ್ರೀತಾ ಭವ ಸರ್ವದಾ ಎಂದು ಪ್ರಾರ್ಥಿಸಿದರು. ಕಲ್ಪೋಕ್ತವಾಗಿ ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಹೇಳುವರೋ ಅವರಿಗೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರ ಸಂವಾದ ರೂಪದ ವರಮಹಾಲಕ್ಷ್ಮಿ ವ್ರತ ಕಥೆಯು ಸಂಪೂರ್ಣವಾಯಿತು. ಬೈಕೊಳ್ಳಲ್ಲ ತಾನೆ ಈ ತರ ಎಲ್ಲ ಮಾಡ್ಕೊಂಡ್ರೆ. ಓದ್ದೆಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳು, ಏನ್ ಸ್ಟೋರಿ ಅಂತ. ಏನ್ ಗೊತ್ತಾ, ಒಂದ್ಸತಿ ಪಾರ್ವತಿ ಶಿವಂಗೆ ಕೇಳ್ತಾರಂತೆ, ಏನದು ಯಾವ್ದಾದ್ರು ಎಲ್ಲಾರ್ಗು ಒಳ್ಳೇದಾಗೋ ವ್ರತ ಪೂಜೆನ ಹೇಳಿ ಅಂತ. ಸೊ ಅವ್ರು ಹೇಳ್ತಾರೆ, ಒಂದೂರಲ್ಲಿ ಚಾರುಮತಿ ಅಂತ ಒಬ್ರಿದ್ರು. ಅವರಿಗೆ ಕನ್ಸಲ್ಲಿ ಮಹಾಲಕ್ಷ್ಮಿ ಬಂದ್ಬಿಟ್ಟು ಈ ತರ ನೀನು ಪತಿವ್ರತೆ, ಆಮೇಲೆ ನಿಮ್ಮ ಮನೆಯವ್ರ ಜೊತೆ ಎಲ್ಲ ಅತ್ತೆ ಮಾವನೆಲ್ಲ ಗೌರವದಿಂದ ನೋಡ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ನೀನು ಈ ತರ ಪೂಜೆ ಮಾಡು, ಎಲ್ಲಾರ್ಗೂ ಹೇಳುನಾ. ಶ್ರಾವಣ ಮಾಸದ ಫೈನಲ್ ಶುಕ್ರವಾರ ಏನಿದೆ ಶ್ರಾವಣದು, ಅವಾಗ ವ್ರತ ಮಾಡು, ವರಮಹಾಲಕ್ಷ್ಮಿ ವ್ರತ ಮಾಡು ಅಂತ ಹೇಳಿದ್ರು. ಸೊ ಅವ್ರು ಅವತ್ತು ಎದ್ಬಿಟ್ಟು ನೈಟೆಲ್ಲ ನಿದ್ದೆ ಮಾಡದೆ ಎಲ್ಲ ಶುದ್ಧಿ ಮಾಡಿ ಎಲ್ಲರಿಗೂ ಸಂಬಂಧಿಗಳು ಬಂಧು ಬಳಗ ಅವ್ರು ಇವರು ಮನೆ ಹತ್ರ ಇರೋರು ಎಲ್ಲರಿಗೂ ಹೇಳಿ ಈ ಥರ ಬಂತು ಕನ್ಸಲ್ಲಿ ಮಾಡಬೇಕು ಅಂದ್ಬಿಟ್ಟು ಅವರು ಮಾಡಿದ್ರು. ಎಲ್ಲರಿಗೂ ಒಳ್ಳೇದಾಯಿತು. ಪೂಜೆ ಹೆಂಗೆ ಮಾಡ್ಬೇಕಂತ ಹೇಳಿದ್ರು. ಯಾರು ಕತೆ ಓದ್ತಾರೆ ಅವತ್ತು ಪೂಜೆ ಮಾಡ್ತಾರೆ, ಅವ್ರಿಗೆ ಕತೆ ಓದೋರಿಗೆ ಕೇಳೋರಿಗೆ ಎಲ್ರಿಗೂ ಒಳ್ಳೇದಾಗತ್ತೆ. ಆಮೇಲೆ ಲಕ್ಷ್ಮಿ ಒಲಿತಾರೆ, ಆಮೇಲೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅವತ್ತಿಂದ ಇದು ಯಾರು ಮದ್ವೆ ಆಗಿ ಮುತ್ತೈದೆಯರು ಇರ್ತಾರೆ ಅವರೆಲ್ಲ ಪೂಜೆ ಮಾಡ್ತಾರೆ ವರಮಹಾಲಕ್ಷ್ಮಿದು. ಹೆಂಗೆ ನಂಗೆ ಇದು ಗೊತ್ತಿತ್ತು, ಅದೇ ಸ್ವಲ್ಪ ವರ್ಷ ಕೇಳ್ತೀನಲ್ಲ. ಓದ್ತಾ ಇರು, ನೆಕ್ಸ್ಟ್ ಇಯರ್ ಇನ್ನೂ ಸ್ಪೀಡ್ ಆಗುತ್ತೆ. ಚೆನ್ನಾಗಿ ಓದಿದ್ಯಾ, ಇದಕ್ಕೆ ನಿಂಗೊಂದು ಗಿಫ್ಟ್ ಐತೆ. ಏನು? ಅಲ್ಲಿ ಅರ್ಧ ವಡೆ ಇಕ್ಕಿದೀನಿ ತಿಂಕೋ. ಇನ್ನ ಫುಲ್ ಡೆಕೋರೇಷನ್ ತೋರ್ಸಲ್ಲ. ಇದು ನಮ್ಮ ಮನೆ ಮಹಾಲಕ್ಷ್ಮಿ, ಇದು ನಾವು ಕೂರ್ಸಿರೋದು. ಇವ್ನು ಇನ್ನೂ ಸ್ವಲ್ಪ ಫೋಕಸ್ ಲೈಟ್ ಎಲ್ಲ ಸೆಟ್ ಮಾಡ್ತಾ ಇದ್ದಾನೆ. ಇವ್ನು ಮಾಡ್ಕೊಳ್ಳಿ, ಅಷ್ಟರಲ್ಲಿ ನಾನು ನಾಷ್ಟ ಇಷ್ಟ ಮಾಡ್ಕೊತೀನಿ. ನಮ್ಮ ಮನೇಲಿ ನೋಡಿ ಹಬ್ಬದ ದಿನ ಉಪ್ಪಿಟ್ಟು, ಬೇರೆಯವ್ರ ಮನೇಲಿ ಸಂಡೇ ಉಪ್ಪಿಟ್ಟಿರುತ್ತೆ, ನಮ್ಮ ಮನೇಲಿ ಹಬ್ಬದ ದಿನ ಉಪ್ಪಿಟ್ಟು. ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ ಹಿಸ್ಟ್ರಿಲೇ ಇಲ್ಲ. ಯಾವಾಗ? ಯಾಕಂದ್ರೆ ನೀವು ಯಾರು ತಿಂತಾ ಇರಲಿಲ್ಲ. ಇಲ್ಲ, ತಿಂತಾ ಇದ್ದೀವಿ. ನಮ್ಮ ಮಮ್ಮಿ ಫುಲ್ ಖಾರ ಹಾಕಿ ತರಕಾರಿ ಅಥವಾ ಸೊಪ್ಪು ಅದಿದ್ದು ಹಾಕಿ ಫುಲ್ ಮಸ್ತಾಗಿ ಮಾಡ್ತಾರೆ. ಹಾಕಿ ಮಸ್ತಾಗಿ ಮಾಡ್ತಾ ಇದ್ರಿ. ಗಟ್ಟಿ ಕಾಂಕ್ರೀಟು. ಗೀಷ್ಟ ಮಾಡಿ ಮಲ್ಕೊಂಡವರು ಇವಾಗ ಇದ್ದೀವಿ ಮಧ್ಯಾಹ್ನ. ನೋಡ್ರಿ ಇವನಿಗೆ ಯಾಕೋ ಬೇಜಾರಲ್ಲಿದ್ದಾನೆ. ಏನಾಯ್ತು ಮಾ? ಏನಾಯ್ತು?
ಯಾಕೆ ಬೇಜಾರಲ್ಲಿದೆಯಾ? ಏನಿಲ್ವಾ? ಊಟ ಏನು ತಿಂದ್ಯಾ? ಫುಲ್ ಟಯರ್ಡ್ ಆಗೋಗ್ತು ಗೈಸ್. ಯಪ್ಪ ನಮ್ಮಮ್ಮ ನೋಡಿ ನಾನು ಈರುಳ್ಳಿ ಬಿಡಿಸ್ತಾ ಇದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಚಿತ್ರಾನ್ನ ಕನ್ಸ್ಕೊತೀನಿ. ನಮ್ಮಮ್ಮ ಏನು ಮಾಡ್ತಾ ಇದ್ದೀರಾ? ಏನು ಅಡುಗೆ? ಚಿತ್ರಾನ್ನ ಪಲ್ಯ, ಬೀನ್ಸ್ ಪಲ್ಯ. ನೈಸ್. ಒಬ್ಬಟ್ಟು ಮಾಡಿಕೊಡಿ ಫಸ್ಟ್ ನನಗೆ. ಈಸ್ ಒಬ್ಬಟ್ಟೆ ಗೊತ್ತಿಲ್ಲ ಬೆಳಗ್ಗೆಯಿಂದ ಇವರು. ನಮ್ಮ ಮನೆಯದು ಲಕ್ಷ್ಮಿ ಡೆಕೋರೇಷನ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಜೂನಾಗ ಗಣೇಶ ಹಬ್ಬ ಬರುತ್ತೆ. ಈ ಸತಿ ನಮ್ಮಮ್ಮ ಉದ್ದಾಪನೆ ಮಾಡ್ತಾ ಇದ್ದಾರೆ ಗ್ರ್ಯಾಂಡಾಗಿ. ಸೊ ಗ್ರ್ಯಾಂಡ್ ಹಿಂದೆ ಏನೆಲ್ಲ ಉದ್ದಾಪನೆ ಅಂದರೆ ಅಮ್ಮ ಎಲ್ಲ ಮಾಡ್ತಾರೆ. ನೋಡುವ ಹೆಂಗಾಗುತ್ತೆ ಅಂತ. ಇದ್ರದ್ದು ಹೆಂಗೆ ಬಂದಿದೆ ಡೆಕೋರ್ ತಿಳಿಸಿ ನಾವು ಮಮ್ಮಿ ಗೈಸ್. ನನ್ನ ಫೇವ್ರೆಟ್ ತುಪ್ಪ ಅಂತೀನಿ. ಫೇವ್ರೆಟು ಒಬ್ಬಟ್ಟು ರೆಡಿ ಮಾಡಿದ್ರು ನಮ್ಮ ಮಮ್ಮಿ. ಹಾಕಿ ನೀವೇ. ಅಯ್ಯೋ ಅಯ್ಯಪ್ಪ ಬಿಸಿ ಕೊಟ್ಟು ಹಾಕಿ ತುಪ್ಪ ಹಾಕಿ. ಅಮ್ಮ ಇಲ್ಲಿ ಬರ್ತೀನಿ. ಬಾಯ್. ಆಯ್ತಾತ ಬರ್ತೀಯ? ನೀನು ಏನಂತೀಯ? ಬಾ ಬೇಗ. ಒಂದೇ ಒಂದು ಇರೋದಿಲ್ಲ ಅಂದರೆ ಹೋಗ್ಬಿಡುತ್ತಿದ್ದು ಕಷ್ಟಪಟ್ಟು. ಮನೆಗೆ ಹೋಗಿ ರೆಡಿಯಾಗಿ ಬರೋಣ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಇನ್ನು ಏನು ಎದೋತಾನೆ ಇಲ್ಲ. ಗೇಮ್ ಆಡ್ತಾನೆ ನೋಡ್ರಿ ಇಲ್ಲಿ. ಲೇ ಬಾರು ನಾನು ಮಾಡ್ತೀನಿ ಬಾ ಅದನ್ನು. ಮನೆಗೆ ಬಂದಿರೋ ಅತಿಥಿನ ಹಿಂಗೆ 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 ವೆಲ್ಕಮ್ ಮಾಡಬೇಕು. ಅತಿಥಿನ ಇವರೆಲ್ಲ ಹೆಂಗ್ ಹೊಡಿತಾವಳೆ ಇವತ್ತು. ಹೊಸ ಬಟ್ಟೆ ಅಂತ ಯಾವ ಹೊಸ ಬಟ್ಟೆ ನೋಡ್ದಾ ನೀನ್ ಹೊಸ ಬಟ್ಟೆ ಹಾಕೊಂಡಿರೋದ್ ನೋಡ್ದಾ? ದೋಖ ಮಾಡ್ದ ಅವನ್ಗೆ. ದೋಖ ಮಾಡ್ಬಿಟ್ಟ ಅವನ್ಗೆ. ನಿಮ್ ಬೈಯಂಗೆ ದೋಖ ಮಾಡ್ಬಿಟ್ಟ. ಹೊಸ ಬಟ್ಟೆ ಹಾಕೊಂಡಿದ್ಯಾ? ನಾನ್ ಫುಲ್ ಏನ್ ತಗೊಂಡ್ರು ಹಳೆ ಬಟ್ಟೆನೆ. ಹಳೆ ಬಟ್ಟೆನಾ? ಇನ್ನೇನಿದು ಹೊಸ ಬಟ್ಟೆ ಇಲ್ಲಿ ಸುಮ್ನೆ ಪೂಜೆ ಟೈಮಲ್ಲಿ 5 ನಿಮಿಷ ನೋಡ್ರಿ ಗಾಯ್ಸ್, ಹೊಸ ಬಟ್ಟೆ. ಹುಡುಗಿರು 7,000 ರೂಪಾಯಿ ಇದು. ಸುಮ್ನೆ ನಮಗೆಲ್ಲ ಯಾವ್ದು ಇಲ್ಲ. 7,000 ರೂಪಾಯಿ ಬಟ್ಟೆ ತಗೊಂಡು ನನ್ನಂತ ದಚ್ಚು ಅಲ್ಲ ನಾನು. ದಚ್ಚು ಅಲ್ಲ ನಾನು. ಏನ್ ಭಯ ಮಾಡ್ತಿದ್ಯಾ? ಹಬ್ಬದ ದಿನ ಹುಡುಗಿರು ಫುಲ್ ಮಸ್ತಾಗಿ ರೆಡಿಯಾಗಿ ಫುಲ್ ಮಿಂಚ್ತಾ ಇರ್ತಾರೆ. ಫೋಟೋಶೂಟ್ಸ್ ಮಾಡಿಕೊಂಡು ಅದು ಇದು ಮಾಡಿಕೊಂಡು. ಆದರೆ ನಾನೇನಕ್ಕೆ ಹಿಂಗಿದ್ದೀನಿ ಅಂದರೆ ಕೆಲಸ ಜಾಸ್ತಿ ಇರೋರು ಹಿಂಗೆ ಇರ್ತಾರೆ ಗೈಸ್. ಕೆಲಸ ಮಾಡಿನೇ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿರ್ತೀವಿ. ಅದರಲ್ಲಿ ಫುಲ್ ರೆಡಿಯಾಗಿ ಅದು ಇದು ಎಲ್ಲ ಮಾಡೋಕ್ಕಾಗಲ್ಲ. ಏನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಅಮ್ಮಂದಿರ ಹತ್ರ ಕೇಳಬೇಕು. ಬಿಕಾಸ್ ಅವರು ನಾವೆಲ್ಲ ಮದುವೆಗೂ ಮುಂಚೆ ಅಮ್ಮ ಮನೇಲಿ ಅದಕ್ಕೆ ಫುಲ್ ಮಸ್ತಾಗಿ ಮಿಂಚ್ಕೊಂಡು ರೆಡಿ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ವಿ. ಬಟ್ ನಾನು ಆಗ್ತಾ ಇರಲಿಲ್ಲ, ಯಾಕಂದರೆ ಎವ್ರಿ ಇಯರ್ ಡೆಕೋರೇಷನ್ ನಾನೇ ಮಾಡೋದು. ಸೊ ಹೌದು, ಮದ್ವೆಗೂ ಮುಂಚೆ ಯಾರು ಮಾಡ್ತಿದ್ರು? ಮದ್ವೆಗೂ ಮುಂಚೆ ನಮ್ಮ ಅಪ್ಪಂಗೆ ಓಡಿಸ್ಬಿಡ್ತೀನಿ ಇಬ್ರಿಗೂ. ಮದ್ವೆಗೂ ಮುಂಚೆ ನಾನು ಗೈಸ್ ಮಾಡ್ತಾ ಇದ್ದಿದ್ದು. ಇವರೆಲ್ಲ ಮಾಡ್ತಾ ಇರಲಿಲ್ಲ. ಇವಾಗ 1 ವರ್ಷದಿಂದ ಮಾಡಿಬಿಟ್ಟು ನನ್ಗೆ ಹೇಳ್ತಾ ಇದ್ದಾರೆ. ಫುಲ್ ಬೆನ್ನೆಲ್ಲ ಹಿಡ್ಕೊಂಬಿಟ್ಟಿದೆ ಗೈಸ್. ಮಸ್ತಾಗಿ ಹೊಟ್ಟೆ ಎಲ್ಲ ಚುಸ್ತಾ ಇದೆ. ನೀಟಾಗಿ ನಾಷ್ಟ ಊಟ ಗೀಟ ಏನು ಮಾಡಿದೆ. 3 ದಿನದಿಂದ ಕೆಲಸ ಮಾಡಿ 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 ಇವ್ರ ಹತ್ರ ಜಗಳ ಆಡಿನೇ ಅರ್ಧ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು 2 ದಿನದಿಂದ. ಇವಳಿಗೆ ಅರ್ಶಿನ ಕುಂಕುಮಕ್ಕೆ ಕರ್ಕೊಂಡು ಹೋದ್ರೆ ದೇವ್ರ ಮುಂದೆ ಇತ್ತು ನೋಡಿ ಎಲ್ಲ ಸೈಡ್ಸ್ ಎತ್ಕೊಂಡು ಬಂದಿರಲ್ಲ. ಸೈಡ್ಸ್ ಅಂತೀನಿ ಗೈಸ್. ಕಿತ್ಕೊಂಡು ತಿಂತವನೆ ಅವನಿನಿ ಅಂತವ್. ನೀರು ಬೇಡ. ಇದೊಂದು ಕ್ವಾಸ್ಟಿ, ಅದೊಂದು ದೊಡ್ಡ ಕ್ವಾಷ್ಟ, ಇವನೊಂದು ಅದಕ್ಕೂ ದೊಡ್ಡ ಕ್ವಾಷ್ಟ. ನಾವಿಬ್ರೆ ಆರಾಮಾಗಿ ನಿಂತಿರೋದು. ಎಲ್ಲ ಕಿತ್ಕೊಂಡು ತಿಂತವ್ರ ಮಗು ಹತ್ರ. ಅವಳು ಸರಿಗವಳೆ ಅದಕ್ಕೆ ಡೈರೆಕ್ಟಾ ಗೈಸ್. ಏನು ಅಮಾಯಕನ ಥರ ಕಾಣಿಸ್ತವ್ ನನ್ನ ಗಂಡ.
ನೋಡಿ ಗಾಯ್ಸ್ ನಮ್ಮ ಅಕ್ಕ ತಲೆ ಮೇಲೆ ಹೊಡಿತಾಳೆ ಯಾರೇ ತುಂಬಾ ವರ್ಷ ಆಯ್ತು ನನ್ನ ಜೊತೆ ಗಾಡಿಯಲ್ಲಿ ಬಂದು ಅದು ಈ ಗಾಡಿಯಲ್ಲಿ ಮೆಮೊರಿ ಅವಾಗ ಗೊತ್ತಾಯ್ತು ಫುಲ್ ಏನಂತಾರೆ ಒಂಥರ ಮೆಮೊರೀಸ್ ರಿಕಲೆಕ್ಟ್ ಆಗ್ತಾ ಇದೆ ಗೈಸ್. ಫುಲ್ ಬೆಂಗಳೂರು ನೋಡಿದ್ದೆ ಇತ್ತು ಅವಾಗ. ಇವಾಗ ಮದುವೆ ಆಗ್ಬಿಟ್ಟೈತಲ್ಲ ಅದಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ, ಅವ್ರ ಗಂಡ ಬೈತಾರೆ. ನನ್ನ ಗಂಡನ ಬಿಟ್ಟು ನಾನು ಎಲ್ಲೂ ಬರಲ್ಲ ಆಯ್ತಾ. ಯಾವುದು ಅದಕ್ಕೆ ಹೇಳಿದ ಹಂಗೆ ಹೋಗೋಣ ಅಂತ. ನಿನ್ ಗಂಡನ ಇಲ್ಲ ಗೊತ್ತಾ ಗೈಸ್ ಡೆಡ್ ಎಂಡ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ನು ನೋಡ್ರಿ ಅವನಿಗೆ ಗೊತ್ತದು. ಮನ್ಮೇಲೆಲ್ಲ ಹೋಗ್ತಾರೆ, ನಾನು ಬೇರೆಯವ್ರಿಗೆ ಬೈತೀನಿ, ಇವರೇ ಇಂಥ ಕೆಲಸಗಳು ಮಾಡ್ತಾರೆ, ಇವ್ರುಗಳಿಗೆ ಏನು ಹೇಳ್ಬೇಕು. ಎಲ್ಲ ಇವಾಗ ಫುಲ್ ರೌಂಡಿಂಗ್ಸ್ ಅಷ್ಟನ್ನ ಕುಟ್ಮ ತಗೊಳಕ್ಕೆ ನಾವೇ ಮಿಗ್ಗಗಳು ಸಿಕ್ಕಿರೋ ಗೈಸ್, ಏನ್ ಮಾಡೋಣ. ಡ್ರೈವರ್ ನಾವು ನಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗಲ್ಲ, ಫುಲ್ ಪೀಸಾಗಿ ಜಾಲಿ ಅನ್ಕೊಂಡು ಹೋಗ್ಬೇಕು. ನೋಡ್ರಿ ಈ ಥರ ಅಮ್ಮಾಯಕ್ಕನ ಥರ ಕಾಣಿಸ್ತಾನೆ ಇವನು, ಆದರೆ ಹಂಗೆಲ್ಲ ಇರಲ್ಲ. ಕಿತ್ಕೊಂತವನು ಅದ್ರ ಗ್ಯಾಪ್ ಚಕ್ಲಿ ಕಿತ್ಕೊಂತವನಲ್ಲಿ. ಗೈಸ್ ಗುಂಡ ಬಂದಿದ್ದಾಳೆ ನೋಡ್ರಿ ನಮ್ಮ ಮನೆಗೆ. ಗುಂಡ ಹಾಯ್ ಮಾಡು, ವೆಲ್ಕಮ್ ಟು ಮೈ ಚಾನಲ್ ಹೇಳು. ಮೂಡಿಲ್ಲ ಅವಳಿಗೆ ಇವಾಗ. ನಾನು ಮಮ್ಮಿ ಹೇಳಿದ್ರೆ ಕೊಡ್ತೀನಿ. ಏನು ದ್ರಾಕ್ಷಿ ಮಾತ್ರ ಬೇಡ. ಗೈಸ್ ಒಂದೊಂದು ನಂಬರ್ ತಿಂತಾರೆ ಇಂಥವ್ರೆಲ್ಲ. ಎಲ್ಲಿಂದ ಬರ್ತಾರೆ ನನಗೆ ಅರ್ಥನೇ ಆಗಲ್ಲ. ಊಟದ ಮೇಲೆ ಮರ್ಯಾದಿನೇ ಇಲ್ಲ ಇವ್ರಿಗೆಲ್ಲ. ಉಗಿರಿ ಗೈಸ್ ಇಂಥವ್ರಿಗೆಲ್ಲ. ನೆಮ್ಮದಿಯಿಂದ 1 hour ತಿನ್ನೋದಲ್ಲ ಅನ್ನನ್ ಕಾಯಿಸ್ಕೊಂಡು. ಏನು 1 hour ಏನಿಲ್ಲ, ಲೆಕ್ಕ ಹಾಕಿದೀನಿ ನಾನು. ಚಪಾತಿ ತರ ಚೈಲ್ಡ್ ವಾಚ್ಗಳು ಹಾಕೊಂಡು ಬಿಚ್ಚು ಭಯ ಏನ್ ಮಾಡ್ದೆ. ಗುಂಡ ನಿಂಗೆ ಬೇಕಾದು ವಾಚು? ಅವಳಿಗೆ ಇಷ್ಟ ಆಗಿಲ್ಲ ನೋಡು, ಆ ಥರ ಐತೆ ಅದು ವಾಚ್. ಆ ಮಗು ಹತ್ರ ಕಿತ್ಕೊಂಬಂದವನಿ, ಅದು ಚಿಕ್ಕ ಹುಡುಗನ ಹತ್ರ. ಗೊತ್ತಾ ನೀನೇ ಹೇಳ್ದಲ್ಲ ಅವಾಗ್ಲೇ. ಅವ್ರ ತಮ್ಮನ ಹತ್ರ ಕಿತ್ಕೊಂಡ್ಬಂದಿದ್ದಾನೆ. ಗೈಸ್ ದೇವಸ್ಥಾನಕ್ಕೆ ಕರ್ಕೊಬಂದೆ ಅವ್ರು ನಮ್ಮಮ್ಮ. ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮನೆ ಹತ್ರ ಮಹಾಲಕ್ಷ್ಮಿ ಹೋಟೆಲ್. ನಾವು ಬಾಳೆಹಣ್ಣು ಬೇಕಾ? ಹಾಂ ಬೇಕು. ಒಂದು ಬಾಳೆಹಣ್ಣು 20 ರೂಪಾಯಿ. ಗಾಳಿ ಹೋಗ್ತಾ ಇದ್ರು ಗಾಯ್ಸ್, ಹೊಟ್ಟೆನೋ ಅಂತ ಬಡ್ಕೋತಾವಳೆ. ಚೀಯರ್ಸ್ ಮಾಡು ಅಂತೆ. ನಾನು ಅರ್ಧ ಕುಡಿದ್ಬಿಟ್ಟಿದ್ದೀನಿ. ಏನು ಕ್ವಾಸ್ಟಿನೋ. ಇವನೇ ನಾನು ಬೆಳಗ್ಗೆ ನಾಷ್ಟ ಮಾಡುವಾಗ ಕಣ್ಣಾಕ್ಬಿಟ್ಟ ಗೈಸ್, ಅದಕ್ಕೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ನನಗೆ. ಅವನು ಯಾರ ಜೊತೆನೋ ಜಗಳ ಆಡ್ತಾವನೆ, ಅವಳೆ ತೋರಿಸಿದ ತಕ್ಷಣ ಓಡೋಗ್ಬಿಟ್ಟ. ಇವಳು ಜಗಳ ಆಡ್ತಾವಳೆ. ನಾನು ಯಾರ ಹತ್ರ ನನ್ನ ಎಲ್ಲ ಜಗಳ ಆಡಕ್ಕೆ ಯೂಸ್ ಮಾಡ್ಕೋತಾರೆ ಗೈಸ್. ಈ ಥರ ಡೌ ಮಾಡ್ಕೊಂಡೆ ಸಿಂಪತಿ ತಗೋತಾನೆ ಗೈಸ್ ಇವನು. ಬೇರೆ ಏನು ಬೇಕು? ಅಲ್ಲಿ ಪಾನಿಪುರಿ ತಿನ್ನೋಣ. ಏ ಕುಡಿದು ಖಾಲಿ ಮಾಡೋ. ಫೈನಲಿ ನಾವು ಹಬ್ಬ ಎಲ್ಲ ಮುಗಿಸಿ ಮಲ್ಕೊಳಕ್ ಬಂದಿದ್ವಿ. ಏನು ಡ್ರಾಮಾ ಮಾಡ್ತಾನೆ. ಮಲ್ಕೊಂಬಿಟ್ಟಮ್ಮ ಮಾ ಮಲ್ಕೊಂಡ ನಾಟಕ. ಅಯ್ಯೋ 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 ನನ್ನ ಮೇಲೆ ಆಣಿಟ್ಟೇಳೋ ಮಲ್ಕೊಂಡು. ಗೈಸ್ ಇಲ್ಲಿ ನೋಡ್ರಿ ಐಪ್ಯಾಡು ಗೇಮ್ ಆಡೋಕೆ ಇಟ್ಕೊಂಡಿದ್ದಾನೆ ಬಚ್ಚಿ. ಫೈನಲಿ ಹಬ್ಬ ಎಲ್ಲ ಮುಗಿಸಿದ್ವಿ. ನಮ್ಮದು 3 ದಿನ, ನಾಳೆ ನಾಡಿದ್ದು ಸಂಡೇ ಎತ್ತಾರೆ. ಇನ್ನೇನು ಹೆಂಗಿತ್ತು ಹಬ್ಬ? ಹಬ್ಬ ನಮ್ದಲ್ಲ, ಹಬ್ಬ ಹೆಣ್ಮಕ್ಳ ಹಬ್ಬ. ಹೆಂಗೆ ಇತ್ತು? ಚೆನ್ನಾಗಿತ್ತಾ? ಸೀರೆನೆ ಕೊಟ್ಟಿಲ್ಲ. ನೀ ನಂಗೆ ಬಟ್ಟೆ ಕೊಡ್ಸ್ದಲ್ಲ ಪಾಪ, ಕೋಳಿಗೆ ಸೀರೆನೆ ಕೊಟ್ಟಿಲ್ಲ. ಇದು ಡೆಕೋರೇಷನ್ದು ಆಮೇಲೆ ಪೂಜೆ ಎಲ್ಲ ಹೆಂಗಾಯ್ತು? ನಾನು ಇವತ್ತು ಇದು ಓದ್ದೆ, ಸ್ಟೋರಿ ಓದ್ದೆ ಗೈಸ್. ತುಂಬಾ ಚೆನ್ನಾಗಾಯ್ತು. ಹಂಗೆ ಟಯರ್ಡ್ ಆಗ್ಬಿಡಿದೆ ಗೈಸ್, ನಿದ್ದೆ ಬರ್ತಾಯ್ತು. ಆದರೂ ಗೇಮ್ ಆಡ್ತಾನೆ ಗೈಸ್ ಅವನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ನೆಕ್ಸ್ಟ್ ಏನು ವ್ಲಾಗ್ ಬೇಕಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ಅದನ್ನು ಮಾಡ್ಬೋದು. ಸುಮ್ಮನೆ ರ್ಯಾಂಡಮಾಗಿ ಹಾಕಿ ನಿಮ್ಗೆ ಇಷ್ಟ ಇಲ್ದಿರೋದೆಲ್ಲ ಬೋರ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ. ಆಮೇಲೆ ಇನ್ನೇನು ಅಷ್ಟೇ. ಟೇಕ್ ಕೇರ್. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್. ಬೈ ಬೈ. ಹೈ ಫೈ. See you in my next vlog guys. Bye.